ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಇದರಿಂದ ವಾಕ್ಯ ಭಾಗಕ್ಕಾಗಿ ಕೀರ್ತನೆ 34 4ನೇ ವಚನವನ್ನು ತೆಗೆದುಕೊಂಡಿದ್ದೆ. ಈ ವಾಕ್ಯ ರೀತಿ ಹೇಳ್ತದೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಹೇಳುವ ಹಾಗೆ ಆತನು ಕೇಳಿಸಿಕೊಳ್ಳುವಂಥ ದೇವರಾಗಿದ್ದಾನೆಂಬುದಾಗಿ. ತನ್ನ ಮಕ್ಕಳು ಮೊರೆ ಇಡುವಾಗ ಅದಕ್ಕೆ ಉತ್ತರವನ್ನು ದಯಪಾಲಿಸುವಂಥ ದೇವರಾತನಾಗಿದ್ದಾನೆ. ದೇವರು ವಾಕ್ಯ ಹೇಳ್ತದೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಎಂಬುದಾಗಿ. ಸೊ ಆ ವಾಕ್ಯ ಹೇಳುವ ಹಾಗೆ ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಬೇಕು, ದೇವರ ಸನ್ನಿಧಾನಕ್ಕೆ ಹೋಗಿ ನಾವು ಬೇಡಿಕೊಳ್ಳಬೇಕೆಂಬುದಾಗಿ ಈ ಒಂದು ವಾಕ್ಯ ಎಚ್ಚರಿಸುವುದನ್ನು ನಾವು ನೋಡ್ತೇವೆ. ಬೇಡಿಕೊಳ್ಳುವಾಗ ಆ ವಾಕ್ಯ ಹೇಳ್ತದೆ, ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನಮ್ಮನ್ನು ತಪ್ಪಿಸಿದನು ಎಂಬುದಾಗಿ. ಸೊ ಇಲ್ಲಿ ದಾವೀದನು ಇಲ್ಲಿ ಈ ಕೀರ್ತನೆಯನ್ನು ರಚಿಸುವಾಗ, ನಾನು ಬೇಡಿಕೊಳ್ಳುವಾಗಲೆಲ್ಲ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ, ನನ್ನನ್ನು ತಪ್ಪಿಸಿದ್ದಾನೆ ಎಂಬುದಾಗಿ ಹೇಳುವುದನ್ನು ಇಲ್ಲಿ ನೋಡ್ತಾ ಇದೆ ಪ್ರಿಯ. ಹಾಗಾಗಿ ಆತನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನು. ಆ ನಂಬಿಕೆಗೆ ಅನುಸಾರವಾಗಿ ಆತನ ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಟ್ಟು ನಡೆಸಿದನೆಂಬುದಾಗಿ ನಾವು ನೋಡುವಂಥವರಾಗಿದೆ. ಸೊ ಅದೇ ರೀತಿ ಮುಂಜಾನೆ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಈ ಸಮಯದಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವವನಾಗಿದ್ದಾನೆ, ಅದಕ್ಕೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ನಡೆಸುವವನಾಗಿದ್ದಾನೆ. ಅದರಿಂದ ನಿಮ್ಮ ಪ್ರಶ್ನೆಗಳು, ನಿಮ್ಮ ಪ್ರಾರ್ಥನೆಗಳು ಏನೇ ಇದ್ದರೂ ಕೂಡ ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಆತನು ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬ ಜೀವಿತವನ್ನು ಆಶೀರ್ವದಿಸು ಅಪ್ಪ. ಅವರು ಏನೆಲ್ಲ ವಾಕ್ಯಗಳನ್ನು ಕರ್ತನೆ ತಿಳಿದು ಪ್ರಾರ್ಥಿಸ್ತಾ ಇದ್ದಾರೋ, ಅವರ ಏನೆಲ್ಲ ಕಷ್ಟಗಳಿಂದ ಪ್ರಾರ್ಥಿಸ್ತಾ ಇದ್ದಾರೋ, ಏನೆಲ್ಲ ಸಮಸ್ಯೆಗಳಿಂದ ಪ್ರಾರ್ಥಿಸ್ತಾ ಇದ್ದಾರೋ ಸ್ವಾಮಿ ಅಪ್ಪ, ನೀನು ಅವರ ಪ್ರಾರ್ಥನೆಗಳಿಗೆ ಉತ್ತರವನ್ನು ದಯಪಾಲಿಸು. ಅವರಿಗೆ ಬೇಕಾದಂಥ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಅನುಗ್ರಹಿಸು. ನೀನು ಅದ್ಭುತಗಳನ್ನು ಅವರು ಕಾಣುವ ಹಾಗೆ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.